ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ಸಡನ್ನಾಗಿ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ನಲ್ಲಿ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಏನಪ್ಪ ಯೂಟ್ಯೂಬ್ನಲ್ಲಿ RPM ಅನ್ನೋದು ಸಡನ್ನಾಗಿ ಡೌನ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದರಿಂದ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಅರ್ನಿಂಗ್ ಅನ್ನೋದು ಡೌನ್ ಆಗಿದೆ. ತುಂಬ ಬೇಜಾರಾಗಿದ್ರು ಆ್ಯಕ್ಚುಲಿ ಉಂಟು. ಯಾವ ರೀತಿ ಅಂದರೆ 1,000 ವ್ಯೂಸ್ಗೆ $1 ಬರೋ ಜಾಗದಲ್ಲಿ ಈಗ ಸಡನ್ನಾಗಿ 2,000 3,000 ವ್ಯೂಸ್ಗೆ $1 ಬರ್ತಾಯಿದೆ. ಅಂದರೆ RPM ಅನ್ನೋದು ಪೂರ ಡೌನ್ ಇದೆ. ಆ್ಯಕ್ಚುಲಿ ಈಗ ಇತ್ತೀಚೆಗೆ ಹೇಳ್ಬೇಕಾದ್ರೆ RPM ಪೂರ ಡೌನು. ವ್ಯೂಸ್ ಬರ್ತಾಯಿದೆ, ಆದ್ರೆ ಬಟ್ ಆ ವ್ಯೂಸ್ ತಕ್ಕಂತೆ ಅರ್ನಿಂಗ್ ಅನ್ನೋದು ಬರ್ತಾ ಇರಲ್ಲ. ಆ ವ್ಯೂಸ್ ತಕ್ಕಂತೆ ಅರ್ನಿಂಗ್ ಬರ್ತಾ ಇರಲ್ಲ. ಆದ್ರೆ ಬಟ್ ಈಗ ಫೈನಲಾಗಿ ಯೂಟ್ಯೂಬ್ನಲ್ಲಿ ಒಂದು ಹೊಸ ನ್ಯೂ ಮಾನಿಟೈಸೇಷನ್ ಅಪ್ಡೇಟ್ ಬಂದಿದೆ. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿಯೊಬ್ಬರಿಗೆ ಗುಡ್ ನ್ಯೂಸ್ ಏನಪ್ಪ, ಈಗ ನಿಮಗೆ $10 ಬರೋ ಜಾಗದಲ್ಲಿ ಇನ್ನು ಮುಂದೆ $100 ಅಮೌಂಟ್ ಬರುತ್ತೆ. ಡಬಲ್ ಅರ್ನಿಂಗ್ ಅನ್ನೋದು ಇನ್ನು ಮುಂದೆ ನಿಮಗೆ ಡಬಲ್ ಬರುತ್ತೆ. ಬೆಸ್ಟ್ ಅಪ್ಡೇಟ್ ಅಂತ ಹೇಳೋದು ಮಾನಿಟೈಸೇಷನಲ್ಲಿ ಏನಪ್ಪ ಯಾಡ್ಸೋದೊಂದು ಹೊಸ ನ್ಯೂ ಆ್ಯಡ್ ಮಾಡ್ತಾಯಿದ್ರೆ ಯಾಡ್ಸ್ ಬಗ್ಗೆನೇ ಒಂದು ಅಪ್ಡೇಟ್ ಬಂದಿದೆ. ಅದು ಯಾವ ಒಂದು ಅಪ್ಡೇಟ್ ಬಂದಿದೆ ಏನು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲ ಪ್ರತಿಯೊಬ್ಬರು ಯೂಟ್ಯೂಬ್ ಕ್ರಿಯೇಟರ್ಸ್ ಈ ಒಂದು ಇಂಪಾರ್ಟೆಂಟ್ ನೀವು ಮಿಸ್ ಮಾಡಿದೆ ನೋಡಲೇಬೇಕು. ಅದು ಯಾವ ಒಂದು ಅಪ್ಡೇಟ್ ಬಂದಿದೆ ನೋಡುತ್ತೆ. ಇವತ್ತೊಂದು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮಾಡ್ತಾರೆ ಪ್ಲೀಸ್ ಕಾಲ್ಸನ್ ಬೇಕಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬಟನ್ ಟನ್ನಂತೆ ಕ್ಲಿಕ್ ಮಾಡೋದು ಯಾವುದೇ ರೀತಿ ಮರಿಬೇಡಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದು ಹೇಳ್ಬೇಕಾದ್ರೆ ಯೂಟ್ಯೂಬ್ನಲ್ಲಿ ಪ್ರಾಬ್ಲಮ್ ಇತ್ತೀಚೆಗೆ ತುಂಬ ಆಗಿಬಿಟ್ಟಿತ್ತು. ಅರ್ನಿಂಗ್ ಅನ್ನೋದು ಡೌನ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಇದ್ರ ಬಗ್ಗೆ ನಾವೆಲ್ಲರೂ ಧ್ವನಿ ಎತ್ತಬೇಕು. ಇದ್ರ ಬಗ್ಗೆ ಎಲ್ಲರೂ ನಾವು ಗರ್ಜಿಸಬೇಕಾದ್ರೆ ಅಂದರೆ ನಾವೆಲ್ಲ ಗರ್ಜಿಸಿದ್ರೆ ಅವ್ರಿಗೆ ಮುಟ್ಟುತ್ತೋ ಬಿಡುತ್ತೋ ಗೊತ್ತಿಲ್ಲ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಅವರು ಯೂಟ್ಯೂಬ್ದವ್ರು ಕೂಡ ಈ ಟೀಮ್ ವೀಡಿಯೋ ಮುಟ್ಟುತ್ತೆ. ಆ್ಯಕ್ಚುಲಿ ನಾವೆಲ್ಲ ಇದ್ರ ಬಗ್ಗೆ ಗರ್ಜನೆ ಅಂದರೆ ಇದ್ರ ಬಗ್ಗೆ ನಾವೆಲ್ಲ ಒಟ್ಟಾಗಿ ಇದು ಮಾಡಬೇಕು. ಅಂದರೆ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಇದ್ರ ಬಗ್ಗೆ ಒಂದು ಗರ್ಜನೆ ಮಾಡಬೇಕು, ಅವ್ರಿಗೂ ಮುಟ್ಟಬೇಕು ಆ್ಯಕ್ಚುಲಿ ಹೇಳ್ಬೇಕು. ಆದರೆ ಬಟ್ ಯೂಟ್ಯೂಬ್ದವ್ರಿಗೆ ಕೂಡ ಇದು ಪ್ರಾಬ್ಲಮ್ಮೇ. ಯಾಕಂದರೆ ನಮಗೆ ಅರ್ನಿಂಗ್ ಎಷ್ಟು ಬರುತ್ತೆ, RPM ನಮಗೆ ಎಷ್ಟು ಅರ್ನಿಂಗ್ ಬರುತ್ತೆ ಅಷ್ಟು ಯೂಟ್ಯೂಬ್ದವ್ರಿಗೆ ಕೂಡ ಕಮಿಷನ್ ಹೋಗುತ್ತಲ್ಲ. ನಮಗೆ ಎಷ್ಟು ಅರ್ನ್ ಆಗುತ್ತೆ ಅಷ್ಟು ಯೂಟ್ಯೂಬ್ದವ್ರಿಗೆ ಕಮಿಷನ್ ಹೋಗುತ್ತೆ. ಯಾಕಂದ್ರೆ ನಮ್ಮಿಂದ ಕಮಿಷನ್ ತೊಗೋತಾರೆ ಅವರು. ಆ್ಯಕ್ಚುಲಿ ಈ ರೀತಿ ಆಗ್ತದೆ. ಆದ್ರೆ ಬಟ್ ಈಗ ಸಡನ್ ನೀವು ಹೊಸ ನ್ಯೂ ಮಾನಿಟೈಸೇಷನ್ ಮೇಲೆ ಒಂದು ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಏನಪ್ಪ ಅಪ್ಡೇಟ್ ಅಂದರೆ ಆ್ಯಕ್ಚುಲಿ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಯೂಸ್ಫುಲ್ ಆಗುತ್ತೆ. ಏನಪ್ಪ ಈಗ ನಮ್ಮೊಂದು ಯೂಟ್ಯೂಬ್ ಚಾನಲು ಮಾನಿಟೈಸೇಷನ್ ಆನ್ ಆದ ತಕ್ಷಣ ನಾವು ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ಮಾನಿಟೈಸೇಷನ್ ಆನ್ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ನಮ್ಮೊಂದಿಗೆ ಯಾಡ್ಸ್ ಬರುತ್ತೆ. ಯಾಡ್ಸ್ ಅನ್ನೋದು ಎಷ್ಟು ಟೈಪ್ ಯಾಡ್ಸ್ ಬರುತ್ತೆ. ಒಂದು ಸ್ಕಿಪ್ಪೇಬಲ್ ಯಾಡ್ಸ್ ಅಂತ ಬರುತ್ತೆ. ಸ್ಟಾರ್ಟಿಂಗ್ ಅಂದರೆ ನಮ್ಮೊಂದು ವಿಡಿಯೋ ನೋಡುವಾಗ ಸ್ಕಿಪ್ಪೇಬಲ್ ಯಾಡ್ಸ್ ಅಂತ ಬರುತ್ತೆ. ಅದಂದ್ರೆ ನೀವು ಯಾವುದೇ ರೀತಿ ವಿಡಿಯೋ ಸ್ಕಿಪ್ ಮಾಡೋಂಗಿಲ್ಲ. ಜಸ್ಟ್ ಒಂದು ಯಾಡ್ಸ್ ಬರುತ್ತೆ, 3 ಸೆಕೆಂಡ್ವರೆಗೆ ಯಾಡ್ಸ್ ಬರುತ್ತೆ. ಅದನ್ನು ಯಾವುದೇ ರೀತಿ ನೀವು ಸ್ಕಿಪ್ ಮಾಡೋಕ್ಕೆ ಬರಲ್ಲ. ಆ ಯಾಡ್ಸ್ ಕೊನೆಯವರೆಗೂ ನೋಡಿ ಅದರ ನಂತರ ನೀವು ಇದು ಮಾಡ್ಕೋಬೋದು. ಆದ್ರೆ ಬಟ್ ಈಗ ಸಡನ್ನಾಗಿ ಮತ್ತೊಂದು ಯಾಡ್ಸ್ ಇದೆ. ಇಲ್ಲಿ ಮತ್ತೊಂದೇನೋ ನಾನ್ ಸ್ಕಿಪ್ಪೇಬಲ್ ಯಾಡ್ಸ್ ಅಂತ ಬಂದ್ಬಿಟ್ಟು. ನಾನ್ ಸ್ಕಿಪ್ಪೇಬಲ್ ಯಾಡ್ಸ್ ಅಂದರೆ ಯಾವ ರೀತಿ, ಜಸ್ಟ್ ಒಂದು ವಿಡಿಯೋ ನೋಡುವಾಗ ಏನಾಗುತ್ತೆ, ಆ ವಿಡಿಯೋ ಒಂದು 3 ಸೆಕೆಂಡ್ ಒಂದು ಯಾಡ್ಸ್ ಬರುತ್ತೆ. ಅದರ ನಂತರ ಸ್ಕಿಪ್ ಅಂತ ಒಂದು ಆಪ್ಷನ್ ಬರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಕಿಪ್ ಆಗುತ್ತೆ. ಅದರ ನಂತರ ಮತ್ತೊಂದು ಯಾಡ್ಸ್ ಇದೆ. ಆ ಯಾಡ್ಸ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮ್ಮೊಂದು ಮೊಬೈಲು ಮತ್ತು ಈ ಟಿವಿಯಲ್ಲಿ ಆಲ್ಮೋಸ್ಟ್ ಈ ಯಾಡ್ಸ್ ಇಲ್ಲ. ಏನಪ್ಪ ಬ್ಯಾನರ್ ಯಾಡ್ಸ್ ಅಂತ ಬಂದ್ಬಿಟ್ಟು ಇದು ಎಲ್ಲಂದ್ರೆ ಜಾಸ್ತಿ ಅಂದರೆ PC ಆಗಿರ್ಬೋದು, ಟಿವಿಯಲ್ಲಿ ಇರುತ್ತೆ. ನಮ್ಮ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಈ ಯಾಡ್ಸ್ ಬರಲ್ಲ, ನೀವು ನೋಡಿರಲ್ಲ. ಟಿವಿಯಲ್ಲಿ ಮತ್ತು ಈ ಸ್ಮಾರ್ಟ್ ಲ್ಯಾಪ್ಟಾಪ್ ಇದರಲ್ಲಿ ನೋಡಿರ್ತಾರೆ. ಅದ್ರ ಬಿಟ್ಟು ಇದರಲ್ಲಿ ನೀವು ಮೊಬೈಲಲ್ಲಿ ನೋಡಿರಲ್ಲ. ಆದ್ರೆ ಬಟ್ ಈಗ ಸಡನ್ನಾಗಿ ಯೂಟ್ಯೂಬ್ನಲ್ಲಿ ಒಂದು ಹೊಸ ನೀವು ಯಾಡ್ಸ್ ಫಾರ್ಮೇಟ್ ಬರ್ತಾಯಿದೆ. ಇದು ಬೆಂಕಿ ಅಪ್ಡೇಟ್ ಅಂತ ಅನ್ಬೋದು. ಏನಪ್ಪ ಈ ಒಂದು ಅಪ್ಡೇಟ್ ಅಂದರೆ ಈ ಒಂದು ಯಾಡ್ಸ್ ಫಾರ್ಮೇಟ್ ಅಪ್ಡೇಟ್ ಇದೆ. ಅದರ ಮೇಲೆ ಬರ್ತಾಯಿದೆ, ಲೈವ್ ಮೇಲೆ ಬರ್ತಾಯಿದೆ. ಯಾರೆಲ್ಲ ಲೈವ್ ಮಾಡ್ತಾ ಇರಲ್ಲ ಇನ್ನು ಮುಂದೆ ಲೈವ್ ಮಾಡಲೇಬೇಕು. ನಾನು ಮಾಡಬೇಕು, ನೀವು ಕೂಡ ಮಾಡಬೇಕು. ಬೆಂಕಿ ಅಂತ ಅನ್ನೋದು ಅಪ್ಡೇಟ್. ಅದೇನಪ್ಪ ಅಪ್ಡೇಟ್ ಅಂದರೆ ತುಂಬ ಸಿಂಪಲ್ ಕ್ಲಿಯರ್ ಹೇಳ್ಬೇಕ್ರೆ, ಇನ್ನು ಮುಂದೆ ನನ್ನ ವಿಡಿಯೋ ನೋಡ್ತಾರೆ ಎಷ್ಟು 16:9 ಸೈಜಲ್ಲಿ ಅಂದರೆ 9:16 ಈ ಒಂದು ಸೈಜಲ್ಲಿ ನೀವು ನೋಡ್ತಾ ಇದ್ದಾರೆ. ಈಗ ಲಾಂಗ್ ವಿಡಿಯೋದು ಯೂಟ್ಯೂಬ್ ಸೈಜಲ್ಲಿ ನೋಡ್ತಾಯಿದ್ದೀರಾ. ಇನ್ನು ಮುಂದೆ ಏನಾಗುತ್ತೆ, ಅದೇ ಒಂದು ವಿಡಿಯೋ ಪಕ್ಕದಲ್ಲಿ ಮತ್ತೊಂದು ಯಾಡ್ಸ್ ಅಂದರೆ ವಿಡಿಯೋನು ಈ ಕಡೆ ಪ್ಲೇ ಮಾಡ್ತಾರೆ, ಅದ್ರ ಜೊತೆಗೆ ಅದ್ರ ಸೈಡ್ ಯಾಡ್ಸ್ ಅನ್ನೋದು ರನ್ ಮಾಡ್ತಾರೆ. ಎರಡೂ ಮೇಂಟೈನ್ ಮಾಡ್ತಾರೆ ಇನ್ನು ಮುಂದೆ. ಯಾವ್ದಂದರೆ ಈಗ ನನ್ನ ವಿಡಿಯೋ ಅಂದರೆ ನನ್ನ ವಿಡಿಯೋನು ಪ್ಲೇ ಮಾಡ್ತಾರೆ, ಅದ್ರ ಬಾಜುನೇ ಅಂದರೆ ಒಂದು ವಿಡಿಯೋ ಇದೆ, ಆ ವಿಡಿಯೋದಲ್ಲಿ ನಿಮ್ಮ ವಿಡಿಯೋನು ಪ್ಲೇ ಮಾಡ್ತಾರೆ, ಅದ್ರ ಜೊತೆಗೆ ಯಾಡ್ಸನ್ನು ಪ್ಲೇ ಮಾಡ್ತಾರೆ. ಇದು ಆ್ಯಕ್ಚುಲಿ ನಾನು ಅಂದಾಜು ಹೇಳ್ಬೇಕಾದ್ರೆ ಇದರಿಂದ ತುಂಬ ಅರ್ನಿಂಗ್ ಡಬಲ್ ಆಗುತ್ತೆ. ಯಾಕಂದರೆ ನಿಮ್ಮ ವಿಡಿಯೋನ ಏನು ನೋಡೋವಂಥ ಜನರಿಗೆ ಇದೊಂದು ಬೆನಿಫಿಟ್ಸ್. ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಹೆಂಗಂದ್ರೆ ನೋಡೋ ಜನರು ಈ ಕಡೆ ವಿಡಿಯೋನೂ ನೋಡ್ತಿರ್ತಾರೆ ಮತ್ತು ಅದ್ರ ಜೊತೆ ಈಚೆ ಕಡೆ ಸೈಡ್ ಕಡೆ ಯಾಡ್ಸು ರನ್ ಆಗ್ತಿರ್ತೆ, ಎರಡೂ ರನ್ ಆಗುತ್ತಿರ್ತಾರೆ. ಇದರಿಂದ ತುಂಬ ಬೆನಿಫಿಟ್ಸ್ ಆಗುತ್ತೆ. ನೀವು ಮೇಲೋ ಫೋಟೋ ನೋಡ್ತಾ ಇರ್ತಾರೆ ಈ ರೀತಿ ನೋಡಿ. ಅಂದರೆ ಇನ್ನು ಮುಂದೆ ಲೈವ್ ಸ್ಟ್ರೀಮ್ ನಾನು ಬರಬೇಕು. ಇನ್ನು ಮುಂದೆ ಲೈವ್ ನಾನು ಬಂದು ನಮ್ಮ ಆಡಿಯನ್ಸ್ ಕನೆಕ್ಟ್ ಆಗಬೇಕು, ನೀವು ಕೂಡ ಕನೆಕ್ಟ್ ಆಗಬೇಕು, ಬರಬೇಕು, ನೀವು ಫ್ಯಾಮಿಲಿ ಮೆಂಬರ್ಸ್ ರೀಚ್ ಆಗಬೇಕು. ಇದು ಆಲ್ಮೋಸ್ಟ್ ಹೇಳ್ಬೇಕ್ರೆ ಈಗ ಲೈವ್ ಮೇಲೆ ಮಾತ್ರ ನಡೀತಿದೆ. ಯಾರೆಲ್ಲ ಲೈವ್ ಸ್ಟ್ರೀಮ್ ಮಾಡ್ತಾಯಿದ್ರೆ ಎಲ್ಲರಿಗೂ ಸಿಗುತ್ತೆ ನಿಮ್ಮ ಮುಂದೆ. ಆ್ಯಕ್ಚುಲಿ ಹೇಳ್ಬೇಕಾರೆ ಇದು ಮುಂದಿನ ದಿನ ಮೇಲೆ ಕೂಡ ವೀಡಿಯೋ ಕೂಡ ಬರುತ್ತೆ. ನನ್ನ ಅಂದಾಜು ಮಟ್ಟಿಗೆ ಅಂದರೆ ವೀಡಿಯೋ ಕೂಡ ಪ್ರತಿಯೊಂದು ವೀಡಿಯೋ ಕೂಡ ರೋಲ್ ಆಗುತ್ತೆ ಇನ್ನು ಮುಂದೆ. ಇದರಿಂದ ಏನಾಗುತ್ತೆ, ಯೂಟ್ಯೂಬ್ದವ್ರು ಕಮಿಷನ್ ಸಿಗುತ್ತೆ, ನಮಗೆ ಕೂಡ ಅರ್ನಿಂಗ್ ಆಗುತ್ತೆ. ಬೆಸ್ಟ್ ಅಂತೀವಿ. ಈ ಒಂದು ಅಪ್ಡೇಟಿಂದ ಏನಾಗುತ್ತೆ, $10 ಬರೋ ಜಾಗದಲ್ಲಿ $100 ಬರುತ್ತೆ. ಹೆಂಗೆ ಅಂದರೆ ಹೇಳ್ಬೇಕ್ರೆ, ಈಗ ನೀವು ವಿಡಿಯೋನ ನೋಡ್ತಾರೆ, ಅದ್ರ ಜೊತೆ ಸೈಡ್ ಯಾಡ್ಸ್ ರನ್ ಮಾಡ್ತಾರೆ. ಯಾಡ್ಸ್ ಅಂದರೆ ನಮ್ಮ ಇಂಡಿಯಾದಲ್ಲಿ ಪ್ರತಿ ಒಂದು ಯಾಡ್ಸಿಗೆ ಕೂಡ ಅದರದೇ ಆದಂಥ ಒಂದು ಪ್ರೈಸ್ ಇದೆ, ಆ ಅಮೌಂಟ್ ಇದೆ, ಅಷ್ಟು ಅಮೌಂಟ್ ಕೊಡ್ತಾರೆ. ಈಗ ಸ್ಕಿಪ್ಪೇಬಲ್ ಯಾಡ್ಸ್ಗೆ ಇಷ್ಟು ಅಮೌಂಟು, ನಾನ್ ಸ್ಕಿಪ್ಪೇಬಲ್ ಯಾಡ್ಸ್ಗೆ ಇಷ್ಟು ಅಮೌಂಟು ದುಡ್ಡು ಅನ್ನೋದು ಇದೆ. ಅದರ ಆ ಯಾಡ್ಸ್ ತಕ್ಕಂತೆ ನಮಗೆ ದುಡ್ಡು ಕೊಡ್ತಾರೆ. ಅದೇ ರೀತಿ ಕೂಡ ಇದು ನಿಮಗೆ ಈ ಕಡೆ ವಿಡಿಯೋನೂ ಪ್ಲೇ ಆಗುತ್ತೆ, ಅದ್ರ ಜೊತೆ ಯಾಡ್ಸ್ ಕೂಡ ಪ್ಲೇ ಆಗುತ್ತೆ. ಇದರಿಂದ ಏನು ಮಾಡ್ತಾರೆ, ದುಡ್ಡು ಅನ್ನೋದು ಜಾಸ್ತಿ ಅರ್ನ್ ಆಗುತ್ತೆ.
ಬೆಂಕಿ. ಇದರಿಂದ ತುಂಬ ಅರ್ನಿಂಗ್ ಆಗುತ್ತೆ, ಇಲ್ಲಿವರೆಗೆ ಬರುತ್ತೆ. ಈಗ ಸದ್ಯಕ್ಕೆ ಇದು ಲೈವ್ ಸ್ಟ್ರೀಮ್ ಮೇಲೆ ಮಾತ್ರ ನಡೀತಿದೆ. ಇನ್ನು ಮುಂದಿನ ದಿನಮಾನಗಳು ಅಂದರೆ ಮುಂದಿನ ದಿನದಲ್ಲಿ ಕೂಡ ವೀಡಿಯೋ ಮೇಲೆ ಕೂಡ ಬರೋ ಚಾನ್ಸಸ್ ಇದೆ, ಬರ್ಬೋದು. ಬಂದರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಬೆಂಕಿ ಅಂತ ಹೇಳ್ಬೋದು. ಇದೇ ನೋಡಿ ಒಂದು ಯಾಡ್ಸ್ ಅಂದರೆ ಹೊಸ ನೀವು ಅಪ್ಡೇಟ್ ಮೌಂಟೇಶನ್ ಏನಂದ್ರೆ ಇನ್ನು ಮುಂದೆ ಲೈವ್ ಮೇಲೆ ಕೂಡ ಯಾಡ್ಸ್ ಬರುತ್ತೆ. ಈ ಕಡೆ ಯಾಡ್ಸು ಪ್ಲೇ ಆಗುತ್ತೆ, ಅದ್ರ ಜೊತೆ ನಿಮ್ಮ ವೀಡಿಯೋನು ಕೂಡ ಪ್ಲೇ ಆಗುತ್ತೆ. ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಈ ಒಂದು ಅಪ್ಡೇಟ್ ಯಾವ ರೀತಿ ಅನಿಸುತ್ತೆ ಚಿಕ್ಕದಾಗಿ ಕಮೆಂಟ್ಸಲ್ಲಿ ಕಮೆಂಟಿಗೆ ಅಂತ ಇವತ್ತು ಮುಗಿಸ್ತೀನಿ. ಇವತ್ತು ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ಸ್ ಫ್ಯಾಮಿಲೀಸ್ ಎಲ್ಲ ಕೂಡ ಮತ್ತೆ ನಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅದೇ ರೀತಿ ನೀವು ವೀಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಎಲ್ಲರಿಗೆ ಜೀವನ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್ ಬಾಯ್.